ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಆ, ಒಂದು ಕಲ್ಪನೆ ಮಾಡ್ಕೊಳ್ಳಿ. ನಡು ಸಮುದ್ರ, ಕತ್ತಲು ಆವರಿಸಿದೆ, ಭಾರೀ ಬಿರುಗಾಳಿ ಎದ್ದಿದೆ. ಬಹಳ ಭಯಾನಕವಾದ ವಾತಾವರಣ. ಹೌದು. ಆ ಹಡಗಿನ ಇದ್ದ ಒಬ್ಬ ಸಾಮಾನ್ಯ ನಾವಿಕ ಆ ಅಲೆಗಳ ಅಬ್ಬರ ಕಂಡು ಈಗ ಮುಳುಗೆ ಬಿಡ್ತೇವೆ ಅಂತ ಹೆದ್ರಿ ನಡುಗುತ್ತಿದ್ದಾನೆ. ಖಂಡಿತ ಸಾಮಾನ್ಯ ಮನುಷ್ಯನ ಸಹಜ ಪ್ರತಿಕ್ರಿಯೆ ಅದೇ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಅದೇ ಹಡಗಿನಲ್ಲಿದ್ದ ಇನ್ನೊಬ್ಬ ನಿಪುಣ ನಾವಿಕ ಯಾವುದೇ ಭಯವಿಲ್ಲದೆ ಅತ್ಯಂತ ಪ್ರಶಾಂತವಾಗಿದ್ದಾನೆ. ಅವನ ಕಣ್ಣುಗಳು ಆ ಭೀಕರ ಅಲೆಗಳ ಮೇಲಿಲ್ಲ, ಬದಲಾಗಿ ತನ್ನ ಕೈಯಲ್ಲಿದ್ದ ದಿಕ್ಸೂಚಿಯ ಮೇಲಿದೆ. ಆ ದಿಕ್ಸೂಚಿ ತೋರಿಸುವ ದಿಕ್ಕಿನಲ್ಲಿ ಹಡಗನ್ನು ಮುನ್ನಡೆಸ್ತಿದ್ದಾನೆ. ಓಂ ಶಾಂತಿ. ಆ ನಮ್ಮ ಆಧ್ಯಾತ್ಮಿಕ ಪಯಣವೂ ನಿಖರವಾಗಿ ಹೀಗೇ ಇದೆ. ಈ ದಿಕ್ಸೂಚಿಯ ಉದಾಹರಣೆ ನಮ್ಮ ಇಂದಿನ ಸಂಪೂರ್ಣ ಜ್ಞಾನಮಂಥನಕ್ಕೆ ಒಂದು ಅತ್ಯುತ್ತಮವಾದ ಅಡಿಪಾಯ. ಹೌದು. ಲೌಕಿಕ ದೃಷ್ಟಿಯವರು ಕಂಗಾಲಾಗುತ್ತಾರೆ. ಆದರೆ ಯಾರು ಶಿವಬಾಬಾ ನೀಡಿರುವ ಶ್ರೀಮತ್ ಎಂಬ ದಿಕ್ಸೂಚಿಯನ್ನು ಗಟ್ಟಿಯಾಗಿ ಹಿಡಿದಿರುತ್ತಾರೋ ಅವರ ಆಂತರಿಕ ಸ್ಥಿತಿ ಎಂದಿಗೂ ಅಲುಗಾಡುವುದಿಲ್ಲ. ಅವರೇ ನಿಜವಾದ ಮಹಾವೀರ್. ದೈನಂದಿನ ಜೀವನದಲ್ಲಿ, ಆಫೀಸಿನಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಪ್ರತಿಕೂಲ ಪರಿಸ್ಥಿತಿ ಬಂದಾಗ ನಾವು ಆ ಸಾಮಾನ್ಯ ನಾವಿಕನಂತೆ ಗಾಬರಿಯಾಗ್ತೇವೆ. ಆದರೆ ಶ್ರೀಮತನ್ನು ಹಿಡಿದುಕೊಂಡಾಗ ಬಿರುಗಾಳಿಯೋ ಒಂದು ಸಾಮಾನ್ಯ ತಂಗಾಳಿಯಂತೆ ಭಾಸವಾಗುತ್ತೆ. ಶಿವಬಾಬಾ ಇಂದು ಇದೇ ಅಚಲವಾದ ಸ್ಥಿತಿಯ ಬಗ್ಗೆ ಬಹಳ ಆಳವಾದ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಮಧುರ ಮಕ್ಕಳೇ, ನೀವು ಮಹಾವೀರರಾಗಿದ್ದೀರಿ. ಮಾಯೆಯ ಬಿರುಗಾಳಿಗಳಿಗೆ ನೀವು ಹೆದರಬಾರದು. ಒಬ್ಬ ತಂದೆಯ ವಿನಃ ಮತ್ಯಾವುದೇ ಚಿಂತೆ ಮಾಡದೆ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಏನ್ ಗೊತ್ತಾ, ಇಲ್ಲಿ ನಾವು ಮಹಾವೀರ ಎಂಬ ಪದದ ಹಿಂದಿರುವ ಲೌಕಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನ ಅರ್ಥ ಮಾಡ್ಕೊಳ್ಬೇಕು. ಲೌಕಿಕ ಜಗತ್ತಿನಲ್ಲಿ ಮಹಾವೀರ ಅಂದ್ರೆ ಶಾರೀರಿಕವಾಗಿ ಬಲಶಾಲಿಯಾದವನು, ಯುದ್ಧಭೂಮಿಯಲ್ಲಿ ಕತ್ತಿ ಬೀಸುವವನು. ದೈಹಿಕ ಬಲದ ಸಂಕೇತ. ಹೌದು. ಆದರೆ ಅಧ್ಯಾತ್ಮದಲ್ಲಿ ಯುದ್ಧ ನಡೀತಿರೋದು ಬೇರೆ ವ್ಯಕ್ತಿಗಳ ಜೊತೆಗಲ್ಲ, ಬದಲಾಗಿ ನಮ್ಮೊಳಗಿನ ದೇಹಭಾನ್ ಅಥವಾ ದೇಹಾಭಿಮಾನದ ಜೊತೆಗೆ, ಮಾಯೆಯ ಜೊತೆಗೆ. ಪವಿತ್ರತೆಯ ಮಾರ್ಗದಲ್ಲಿ ನಡೆಯುವಾಗ ಎದುರಾಗುವ ನಿಂದನೆ, ವಿರೋಧಗಳನ್ನು ಅಚಲವಾಗಿ ಎದುರಿಸುವ ಧೈರ್ಯವೇ ನಿಜವಾದ ಮಹಾವೀರನ ಲಕ್ಷಣ. ಇದು ಶಾರೀರಿಕ ಬಲವಲ್ಲ, ಇದು ಶುದ್ಧತೆಯ ಆಂತರಿಕ ಬಲ. ಆ ಆಂತರಿಕ ಬಲವಿದ್ದಾಗ ಮಾತ್ರ ಶ್ರೇಷ್ಠವಾದದ್ದನ್ನು ಸಾಧಿಸಲು ಸಾಧ್ಯ. ಶಿವಬಾಬಾ ಇದನ್ನೇ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ. ಮಕ್ಕಳಲ್ಲಿ ಯಾವ ಧೈರ್ಯವೂ ಸದಾ ಇದ್ದಾಗ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಅಚ್ಛಾ, ಇದಕ್ಕೆ ಬಾಬಾ ಏನು ಉತ್ತರ ಕೊಟ್ಟಿದ್ದಾರೆ? ಇದಕ್ಕೆ ಉತ್ತರವಾಗಿ ಶ್ರೀಮತದಂತೆ ನಡೆದು ಪವಿತ್ರರಾಗುವ ಧೈರ್ಯವಿರಬೇಕು ಎಂದು ತಿಳಿಸ್ತಾರೆ. ಭಲೆ ಎಷ್ಟೇ ಏರುಪೇರಿರಲಿ, ದುಃಖವನ್ನು ಸಹನೆ ಮಾಡಬೇಕಾಗ್ಲಿ, ತಂದೆಯು ಕೊಟ್ಟಿರುವ ಶ್ರೇಷ್ಠ ಮತದ ಅನುಸಾರ ನಡೆದಿದ್ದಾಗ ಶ್ರೇಷ್ಠ ಪದವಿ ಖಂಡಿತ ಸಿಗುತ್ತದೆ. ಯಾವುದೇ ಮಾತಿನಲ್ಲಿ ಹೆದರಬಾರದು. ಏನೇ ಆದ್ರೂ ನಥಿಂಗ್ ನ್ಯೂ ಅಂದ್ರೆ ಹೊಸದೇನಲ್ಲ ಎಂಬ ಅರಿವಿರಬೇಕು. ಈ ನಥಿಂಗ್ ನ್ಯೂ ಅಂದ್ರೆ, ನಥಿಂಗ್ ನ್ಯೂ ಅನ್ನೋದು ಕೇವಲ ಒಂದು ಪದವಲ್ಲ, ಇದೊಂದು ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಕವಚ. ಶ್ರೀಮದ್ದಂತೆ ನಡೆಯುವಾಗ ವಿರೋಧ ಬರುವುದು ಸಹಜ ಪ್ರಕ್ರಿಯೆ. ಹೌದು, ವಿರೋಧ ಇದ್ದೇ ಇರುತ್ತೆ. ಆದರೆ ಈ 5,000 ವರ್ಷಗಳ ಡ್ರಾಮಾದಲ್ಲಿ ಇದು ಕಲ್ಪದ ಹಿಂದಿಯೂ ನಡೀತಿತ್ತು, ಈಗ್ಲೂ ನಡೀತಿದೆ ಎಂಬ ಆ ನಥಿಂಗ್ ನ್ಯೂ ಅರಿವು ಬಂದಾಗ ನಾವು ದುಃಖವನ್ನು ಸಹಿಸಿಕೊಳ್ಳೋ ತಾಳ್ಮೆಯನ್ನ ತಾನಾಗಿ ಪಡಿತೇವೆ. ಆಶ್ಚರ್ಯಪಡೋದು ನಿಂತು ಹೋಗುತ್ತೆ. ಹೊರಗಡೆ ಎಷ್ಟೇ ಕೋಲಾಹಲವಿದ್ರೂ ನಮ್ಮೊಳಗಡೆ ಆಳವಾದ ಪ್ರಶಾಂತತೆ ನೆಲೆಯೂರಲು ಈ ಅರಿವು ಕಾರಣವಾಗುತ್ತೆ. ವಿರೋಧದ ಬಗ್ಗೆ ಮಾತನಾಡುವಾಗ ನನಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ. ಪವಿತ್ರತೆ ಅನ್ನೋದು ಒಂದು ಅತ್ಯಂತ ಶ್ರೇಷ್ಠವಾದ ಮತ್ತು ಸಕಾರಾತ್ಮಕವಾದ ಗುಣ ಅಲ್ವಾ? ಖಂಡಿತ. ಯಾರಾದರೂ ಪವಿತ್ರರಾಗಲು ಹೊರಟರೆ ಈ ಲೌಕಿಕ ಪ್ರಪಂಚವು ಅವರನ್ನು ಪ್ರೋತ್ಸಾಹಿಸುವ ಬದಲು ಏಕೆ ಇಷ್ಟೊಂದು ಕಟುವಾಗಿ ವಿರೋಧಿಸುತ್ತೆ? ಇದಕ್ಕೇನು ಕಾರಣ ಇರಬಹುದು? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಇದರ ಹಿಂದಿನ ಯಾಂತ್ರಿಕತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಜಗತ್ತು ಈಗ ಸಂಪೂರ್ಣವಾಗಿ ತಮೋಪ್ರಧಾನ ಸ್ಥಿತಿಯಲ್ಲಿದೆ. ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಹಲವು ಗಂಟೆಗಳ ಕಾಲ ಸಂಪೂರ್ಣ ಕತ್ತಲ ಕೋಣೆಯಲ್ಲಿದ್ದಾನೆ ಅಂತ ಕಲ್ಪಿಸ್ಕೊಳ್ಳೋಣ. ಓಕೆ, ಕತ್ತಲ ಕೋಣೆ. ನೀವು ದಿಢೀರನೆ ಆ ಕೋಣೆಯ ದೀಪಗಳನ್ನು ಆನ್ ಮಾಡಿದಾಗ ಅವನು ಆ ಬೆಳಕನ್ನು ನೋಡಿ ಸಂತೋಷ ಪಡುವುದಿಲ್ಲ. ಬದಲಾಗಿ ಆ ಬೆಳಕು ಅವನ ಕಣ್ಣುಗಳನ್ನು ಕುಕ್ಕುತ್ತೆ. ಅವನು ಕೋಪಗೊಂಡು ಕಣ್ಣು ಮುಚ್ಕೊಳ್ತಾನೆ. ಓಹೋ, ಎಕ್ಸಾಕ್ಟ್ಲಿ, ಕಣ್ಣು ಕೋರೈಸುತ್ತೆ. ನಿಖರವಾಗಿ ಇದೇ ಪ್ರಕ್ರಿಯೆ ಅಧ್ಯಾತ್ಮದಲ್ಲೂ ನಡೆಯುತ್ತೆ. ಲೌಕಿಕ ಪ್ರಪಂಚವು
ವಿಕಾರಗಳನ್ನೇ ಸಹಜ ಜೀವನ ಅಂತ ನಂಬಿಬಿಟ್ಟಿದೆ. ಅವರು ದೇಹಭಾನ್ ದ ಕತ್ತಲೆಯಲ್ಲಿ ಜೀವಿಸಲು ಒಗ್ಗಿಕೊಂಡಿದ್ದಾರೆ. ಹಾಗಾಗಿ ಯಾರಾದರೂ ಪವಿತ್ರತೆಯ ಬೆಳಕಿನೆಡೆಗೆ ಹೆಜ್ಜೆ ಇಟ್ರೆ ಅದು ಅವರ ಅಹಂಕಾರಕ್ಕೆ, ಅವರ ಭ್ರಷ್ಟ ಜೀವನ ಶೈಲಿಗೆ ಒಡ್ಡಿದ ಸವಾಲು ಎಂದು ಅವರು ಭಾವಿಸ್ತಾರೆ. ಅವರ ಆಂತರಿಕ ಅಭದ್ರತೆ ವಿರೋಧವಾಗಿ ಹೊರಹೊಮ್ಮುತ್ತೆ. ವಾವ್! ಆ ಕತ್ತಲೆ ಕೋಣೆಯ ಉದಾಹರಣೆ ವಿಷಯವನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಿತು. ಬೆಳಕನ್ನು ವಿರೋಧಿಸುವುದು ಅವರ ಸ್ವಭಾವವಾಗಿ ಬಿಟ್ಟಿದೆ. ಇದೇ ಕಾರಣಕ್ಕೆ ಬಾಬಾ ಭಕ್ತಿ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸವನ್ನು ಇಷ್ಟು ಒತ್ತಿ ಹೇಳುವುದು. ಭಕ್ತಿ ಮಾರ್ಗದಲ್ಲಿ ಕವಿತೆ, ಗೀತೆಗಳನ್ನು ಹಾಡ್ತಾರೆ. ಆದರೆ ಇಲ್ಲಿ ನಮಗೆ ಗೀತೆಗಳ ಅವಶ್ಯಕತೆ ಇಲ್ಲ, ಏಕೆಂದರೆ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತಿದೆ ಎಂದು ಹೇಳ್ತಾರೆ. ಹೌದು, ಭಕ್ತಿಮಾರ್ಗ ಸಂಪೂರ್ಣವಾಗಿ ಭಾವನೆಗಳ ಮೇಲೆ, ಬೇಡುವ ಪ್ರವೃತ್ತಿಯ ಮೇಲೆ ನಿಂತಿದೆ. ಅಲ್ಲಿ ದೇವರನ್ನ ಒಲಿಸಿಕೊಳ್ಳಲು, ಕೃಪೆ ಪಡೆಯಲು ಹಾಡು, ಸ್ತೋತ್ರಗಳನ್ನು ಹೇಳಲಾಗುತ್ತೆ. ಆದರೆ ಜ್ಞಾನಮಾರ್ಗದಲ್ಲಿ ನಾವೀಗ ಬೇಡುವ ಭಕ್ತರಲ್ಲ, ನಾವು ಪರಮಾತ್ಮನ ಮಕ್ಕಳು. ಅಂದ್ರೆ ಹಕ್ಕುದಾರರು. ಖಂಡಿತ. ಲೌಕಿಕದಲ್ಲೂ ಅಷ್ಟೇ ಅಲ್ವಾ? ತಂದೆಯ ಆಸ್ತಿಯ ಮೇಲೆ ಮಗುವಿಗೆ ಜನ್ಮಸಿದ್ಧ ಹಕ್ಕಿರುತ್ತೆ. ಆಸ್ತಿ ಪಡೆಯಲು ಮಗುನು ತಂದೆಯ ಮುಂದೆ ಕವಿತೆ ಹಾಡುವ ಅಗತ್ಯವಿಲ್ಲ, ಬದಲಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಅಂದ್ರೆ ನಮ್ಮ ಸ್ವಪರಿವರ್ತನೆ, ನಮ್ಮ ಗುಣಗಳ ಬೆಳವಣಿಗೆ. ಹೌದು, ಬಾಬಾ ನಮಗೆ ಇಡೀ 84 ಜನ್ಮಗಳ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ವಿಷ್ಣುಪುರಿಯ ಆಸ್ತಿ ಸಿಗುತ್ತಿದೆ ಎಂಬ ನಿಶ್ಚಯವಿದ್ರೆ ಆ ಖುಷಿಯ ನಶೆ ನಮ್ ಮುಖದಲ್ಲಿ ಸದಾ ಇರಬೇಕು. ಈ ನಶೆಯ ಬಗ್ಗೆ ಮಾತನಾಡುವಾಗ ಬ್ರಹ್ಮತಂದೆಯ ಉದಾಹರಣೆ ಬಹಳ ಪ್ರಸ್ತುತವಾಗುತ್ತೆ. ಬ್ರಹ್ಮತಂದೆ ಭಕ್ತಿಯಲ್ಲಿದ್ದಾಗ ಗೀತೆಯನ್ನ ಪ್ರತಿದಿನ ತಪ್ಪದೇ ಓದುತ್ತಿದ್ರು. ಆದರೆ ಕೇವಲ ಓದುವುದರಿಂದ ಅವರಿಗೆ ಆ ಪ್ರಾಪ್ತಿ ಸಿಗಲಿಲ್ಲ. ಯಾವಾಗ ಗೀತೆಯ ನಿಜವಾದ ಭಗವಂತ ನಿರಾಕಾರ ಶಿವ ಎಂದು ಅವರಿಗೆ ಅರ್ಥವಾಯಿತೋ ಆಗ ಅವರಿಗೆ ತಾನು ವಿಶ್ವದ ಮಾಲೀಕನಾಗುತ್ತೇನೆ ಎಂಬ ನಶೆ ಏರಿತು, ಅಲ್ವಾ? ನಿಖರವಾಗಿ. ಪುಸ್ತಕವನ್ನ ಓದುವುದು ಬೇರೆ, ಆ ಜ್ಞಾನದ ರಚಯಿತನನ್ನು, ಪರಮಪಿತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಬೇರೆ. ಬ್ರಹ್ಮತಂದೆಗೆ ಆ ಸತ್ಯದ ಸಾಕ್ಷಾತ್ಕಾರ ಆದ ತಕ್ಷಣವೇ ಅವರು ಸ್ವದರ್ಶನ ಚಕ್ರಧಾರಿ ಸ್ಥಿತಿಗೆ ತಲುಪಿದರು. ಈ ಸ್ಥಿತಿಯಲ್ಲಿರುವವರು ಪ್ರತಿಯೊಂದು ಲೌಕಿಕ ಕರ್ಮ ಮಾಡುವಾಗಲೂ ತಾನು ಆತ್ಮ, ತಂದೆಯ ನೆನಪಿನಲ್ಲಿ ಕರ್ಮ ಮಾಡುತ್ತಿದ್ದೇನೆ ಎಂಬ ಎಚ್ಚರದಲ್ಲಿರ್ತಾರೆ. ಆ ಎಚ್ಚರ ತಪ್ಪಿದಾಗಲೇ ಮಾಯೆಯ ಪ್ರವೇಶವಾಗೋದು. ಭಕ್ತಿ ಮಾರ್ಗದಲ್ಲಿ ದ್ರೌಪದಿಯ ರಕ್ಷಣೆಯ ಕಥೆ ಇದೆಯಲ್ಲ, ವಿವಸ್ತ್ರ ಮಾಡ್ತಿದ್ದಾಗ ಕೃಷ್ಣ ಸೀರೆ ಕೊಟ್ಟ ಅಂತ. ಆದ್ರೆ ಬಾಬಾ ಇದರ ಹಿಂದಿರುವ ಅಸಲಿ ಆಧ್ಯಾತ್ಮಿಕ ರಹಸ್ಯವನ್ನು ಬಿಡಿಸಿ ಹೇಳ್ತಾರೆ. ಆ ರಹಸ್ಯ ಏನು ಅಂತ ಬಾಬಾ ಹೇಗೆ ವಿವರಿಸಿದ್ದಾರೆ? ಶಿವಬಾಬಾ ನಮ್ಮನ್ನು ಕೇವಲ ಒಂದು ಕ್ಷಣದ ಲೌಕಿಕ ಅವಮಾನದಿಂದಲ್ಲ, ಬದಲಾಗಿ ಇಡೀ 21 ಜನ್ಮಗಳಿಗಾಗಿ ಅಪವಿತ್ರತೆಯಿಂದ ರಕ್ಷಿಸ್ತಾರೆ ಅಂತ ಬಾಬಾ ಸ್ಪಷ್ಟಪಡಿಸ್ತಾರೆ. ದ್ರೌಪದಿಯ ಕಥೆ ವಾಸ್ತವವಾಗಿ ಪ್ರತಿಯೊಂದು ಆತ್ಮದ ದೈನಂದಿನ ಹೋರಾಟದ ಕಥೆಯಾಗಿದೆ. ಮಾಯೆಯು ನಮ್ಮನ್ನು ವಿಕಾರಗಳ ಮೂಲಕ ಅಪವಿತ್ರಗೊಳಿಸಲು, ನಮ್ಮ ಆತ್ಮಿಕ ವಸ್ತ್ರವನ್ನು, ನಮ್ಮ ಶುದ್ಧತೆಯನ್ನು ಕಸಿದುಕೊಳ್ಳಲು ದಿನನಿತ್ಯ ಪ್ರಯತ್ನಿಸುತ್ತಲೇ ಇರುತ್ತೆ. ಆದ್ರೆ ಭೌತಿಕವಾದ ಸೀರೆ ನಮ್ಮನ್ನ ರಕ್ಷಿಸೋದಿಲ್ಲ. ಯಾವಾಗ ನಾವು ತಂದೆಯ ಯಾದ್ನಲ್ಲಿರುತ್ತೇವೋ ಆ ಯೋಗ ಅಗ್ನಿಯ ಮೂಲಕ ನಮ್ಮ ವಿಕಾರಗಳು ಭಸ್ಮವಾಗ್ತವೆ. ಶಿವಬಾಬಾರವರ ಜ್ಞಾನವೇ ನಮಗೆ ನಿಜವಾದ ರಕ್ಷಾಕವಚ. ಈ ರಕ್ಷಣೆಯು ಕೇವಲ ಈ ಒಂದು ಜನ್ಮಕ್ಕೆ ಸೀಮಿತವಲ್ಲ. ಮುಂಬರುವ ಇಡೀ 21 ಜನ್ಮಗಳಿಗೆ ನಾವು ಸದಾಕಾಲಕ್ಕೂ ಪಾವನರಾಗುವ ಗ್ಯಾರಂಟಿಯನ್ನು ಬಾಬಾ ನೀಡ್ತಿದ್ದಾರೆ. ಆ 21 ಜನ್ಮಗಳ ಹೊಸ ಪ್ರಪಂಚದ ಬಗ್ಗೆ ಅಂದ್ರೆ ಸತ್ಯಯುಗದ ಬಗ್ಗೆ ಮಾತಾಡುವಾಗ ಬಾಬಾ ಒಂದು ಅತ್ಯಂತ ಕುತೂಹಲಕಾರಿ ವಿಷಯವನ್ನ ಪ್ರಸ್ತಾಪಿಸ್ತಾರೆ. ವಿಜ್ಞಾನ ಅಥವಾ ಸೈನ್ಸ್ ಬಗ್ಗೆ ಬಾಬಾ ನೀಡುವ ವಿಶ್ಲೇಷಣೆ ನಮ್ಮ ಸಾಮಾನ್ಯ ಯೋಚನಾ ಲಹರಿಯನ್ನೇ ಬದಲಾಯಿಸುತ್ತೆ. ಹೌದು, ಸೈನ್ಸ್ ಬಗ್ಗೆ ಬಾಬಾ ಬಹಳ ಆಳವಾದ ದೃಷ್ಟಿಕೋನವನ್ನು ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ವಿಜ್ಞಾನವು ದುಃಖಕ್ಕೆ, ವಿನಾಶಕ್ಕೆ ಕಾರಣವಾಗಿದ್ರೆ ಅದೇ ವಿಜ್ಞಾನ ಸತ್ಯಯುಗದಲ್ಲಿ ಕೇವಲ ಸುಖಕ್ಕಾಗಿ ಬಳಕೆಯಾಗುತ್ತೆ ಅಂತಾರೆ. ವಿಮಾನಗಳ ಉದಾಹರಣೆಯನ್ನೇ ನೀಡಿದ್ದಾರೆ. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಈಗ ವಿಮಾನಗಳು ಅಪಘಾತಕ್ಕೀಡಾಗ್ತವೆ, ಅಲ್ಲಿ ಯಾಕೆ ಆಗುದಿಲ್ಲ? ವಿಜ್ಞಾನದ ನಿಯಮಗಳು ಬದಲಾಗುತ್ತವೆಯಾ? ವಿಜ್ಞಾನದ ಭೌತಿಕ ನಿಯಮಗಳಿಗಿಂತ ಹೆಚ್ಚಾಗಿ ಆ ವಿಜ್ಞಾನವನ್ನ ಬಳಸುವರ ಸ್ಥಿತಿಯಲ್ಲಿ ಬದಲಾಗಿರುತ್ತೆ. ಈಗ ವಿಮಾನಗಳು ಏಕೆ ಅಪಘಾತಕ್ಕೀಡಾಗ್ತವೆ? ಮನುಷ್ಯನ ತಪ್ಪುಗಳಿಂದ, ದುರಾಸೆಯಿಂದ, ಕಳಪೆ ನಿರ್ವಹಣೆಯಿಂದ ಅಥವಾ ಅಹಂಕಾರದಿಂದ. ಮನುಷ್ಯನ ಮನಸ್ಥಿತಿ ಕಾರಣ. ಹೌದು. ಅಂದ್ರೆ ಕಲಿಯುಗದ ತಮೋಪ್ರಧಾನ ಮನಸ್ಥಿತಿಯೇ ಎಲ್ಲಾ ದುರಂತಗಳಿಗೂ ಮೂಲ. ಆದರೆ ಸತ್ಯಯುಗದಲ್ಲಿ ಆತ್ಮಗಳು ಸಂಪೂರ್ಣವಾಗಿ ಸತೋಪ್ರಧಾನ ಆಗಿರ್ತಾರೆ. ಅವರಲ್ಲಿ ಯಾವುದೇ ವಿಕಾರಗಳಿರೋದಿಲ್ಲ, ಸ್ವಾರ್ಥವಿರೋದಿಲ್ಲ.
ಹಾಗಾಗಿ ಅದೇ ವಿಜ್ಞಾನಿಗಳು ಮುಂದಿನ ಜನ್ಮದಲ್ಲಿ ಸತ್ಯಯುಗದಲ್ಲಿ ಬಂದಾಗ ಅವರಲ್ಲಿರೋ ಆ ವಿಜ್ಞಾನದ ಸಂಸ್ಕಾರಗಳು ಕೇವಲ ಪ್ರಕೃತಿಯನ್ನು ಸುಂದರಗೊಳಿಸಲು ಎಲ್ಲರಿಗೂ ಸುಖವನ್ನು ನೀಡಲು ಮಾತ್ರ ಬಳಕೆಯಾಗುತ್ತವೆ. ಓಹೋ, ಅಂದ್ರೆ ತಂತ್ರಜ್ಞಾನ ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಅದನ್ನು ನಿಯಂತ್ರಿಸುವ ಆತ್ಮದ ಸ್ಥಿತಿಯೇ ಎಲ್ಲವನ್ನೂ ನಿರ್ಧರಿಸುತ್ತೆ. ಖಂಡಿತ. ಅಲ್ಲಿನ ತಂತ್ರಜ್ಞಾನವು ಪ್ರಕೃತಿಯ ಜೊತೆ ಸಂಪೂರ್ಣ ಸಾಮರಸ್ಯದಿಂದ ಕೂಡಿರುತ್ತೆ. ಪ್ರಕೃತಿಯಲ್ಲಿ ದಾಸಿಯಾಗಿರುವುದರಿಂದ ಯಾವುದೇ ಯಂತ್ರವೂ ವಿನಾಶಕಾರಿಯಾಗಲು ಸಾಧ್ಯವೇ ಇಲ್ಲ. ಆ ಸತೋಪ್ರಧಾನ ಸ್ಥಿತಿಯನ್ನು ನಾವು ಈಗಲೇ ಈ ರಾವಣ ರಾಜ್ಯದಲ್ಲಿಯೇ ತಲುಪಬೇಕು. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ರೂ ಕಮಲ ಪುಷ್ಪ ಸಮಾನರಾಗಿರಿ. ಎಷ್ಟೇ ಅವಹೇಳನೆಗಳಾದ್ರೂ ಹೆದರಬಾರದು. ಕಮಲದ ಹೂವಿನ ಉದಾಹರಣೆ ಅಧ್ಯಾತ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಅದು ಕೆಸರಿನಲ್ಲೇ ಹುಟ್ಟಿದರೂ ಅದರ ಮೇಲೆ ಒಂದು ಹನಿ ಕೆಸರು ಅಂಟಿರೋದಿಲ್ಲ. ಹೌದು. ಆದ್ರೆ ಇದನ್ನ ಇಂದಿನ ಕಾಲಕ್ಕೆ ಅನ್ವಯಿಸಲು ನಾನೊಂದು ಆಧುನಿಕ ಉದಾಹರಣೆಯನ್ನು ಕೊಡಲು ಬಯಸ್ತೀನಿ. ಇದು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದಾಗ ಅತ್ಯುತ್ತಮ ಗುಣಮಟ್ಟದ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಹಾಕೊಂಡಂತೆ ಅನಿಸ್ತಿಲ್ವೇ? ವಾವ್, ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಬಹಳ ಚೆನ್ನಾಗಿದೆ ಈ ಹೋಲಿಕೆ. ಅಲ್ವಾ? ಹೊರಗಡೆ ವಾಹನಗಳ ಹಾರ್ನ್, ಗಲಾಟೆ, ಕೆಸರು ಎಲ್ಲವೂ ಇರುತ್ತೆ. ಆದ್ರೆ ನಿಮ್ಮ ಕಿವಿಯಲ್ಲಿ ಕೇವಲ ಮಧುರವಾದ ಸಂಗೀತ ಇರುತ್ತೆ. ನಿಮ್ಮ ಆಂತರಿಕ ಸ್ಥಿತಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಬಹಳ ಅದ್ಭುತವಾದ ಹೋಲಿಕೆ ಇದು. ಆ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಬೇರೇನೂ ಅಲ್ಲ, ಅದೇ ನಮ್ಮ ಮನಭಾವ ಸ್ಥಿತಿ. ಹೊರಗಿನ ಜಗತ್ತು ಎಷ್ಟೇ ಅವಹೇಳನೆ ಮಾಡ್ಲಿ, ಆ ಶಬ್ದ ನಮ್ಮ ಆತ್ಮವನ್ನು ತಟ್ಟುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಕೃಷ್ಣನಿಗೂ ಅವಹೇಳನೆಯಾಯಿತು, ಕಳಂಕ ಬಂತು ಎಂದು ಕತೆಗಳನ್ನ ಕಟ್ಟಿದಾರೆ ಅಲ್ಲ? ಹೌದು. ಆದರೆ ಕೃಷ್ಣನು 16 ಕಲೆಗಳ ಸಂಪೂರ್ಣ ದೇವತೆ. ಸತ್ಯಯುಗದಲ್ಲಿ ಅವಹೇಳನೆ, ಕಳಂಕ, ದುಃಖ ಎಂಬ ಶಬ್ದವೇ ಇರೋದಿಲ್ಲ. ಕಲಿಯುಗದ ತಮೋಪ್ರಧಾನ ಮನುಷ್ಯರಿಗೆ ಆ ಶುದ್ಧವಾದ ನಿರ್ವಿಕಾರಿ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳುವ ಶಕ್ತಿಯಿಲ್ಲ. ಹಾಗಾಗಿ ಅವರು ತಮ್ಮ ಸ್ವಂತ ಕಲ್ಮಶಗಳನ್ನು, ವಿಕಾರಗಳನ್ನು ದೇವತೆಗಳ ಮೇಲೆ ಹೊರಿಸಿದ್ದಾರೆ. ತಮ್ಮ ಭ್ರಷ್ಟಸ್ಥಿತಿಯನ್ನು ಸತ್ಯಯುಗಕ್ಕೆ ಅನ್ವಯಿಸಿ ಕತೆಗಳನ್ನು ಕಟ್ಟಿದ್ದಾರೆ. ಆ ಭ್ರಷ್ಟಸ್ಥಿತಿಯಿಂದ ಪಾರಾಗಲು, ವಿಶೇಷವಾಗಿ ಪವಿತ್ರತೆಯನ್ನ ಕಾಪಾಡಿಕೊಳ್ಳಲು ಬಾಬಾ ಒಂದು ಗಹನವಾದ ಯುಕ್ತಿಯನ್ನು ನೀಡಿದ್ದಾರೆ. ಮದುವೆ ಮತ್ತು ಪವಿತ್ರತೆಯ ಕರಾರಿನ ಕುರಿತಾದ ಆ ಪಾಯಿಂಟ್. ಇದು ಬಹಳ ದಿಟ್ಟವಾದ ಹೆಜ್ಜೆ. ಹೌದು. ಒಂದು ವೇಳೆ ಮದುವೆ ಆಗಲೇಬೇಕಾದ ಅನಿವಾರ್ಯತೆ ಇದ್ರೆ, ಭಾರತೀಯ ಸಂಪ್ರದಾಯದಲ್ಲಿ ಪತಿಯನ್ನೇ ಈಶ್ವರ ಅಥವಾ ಗುರು ಎಂದು ಭಾವಿಸುವ ನಿಯಮವಿದೆ. ಇದನ್ನೇ ಬಳಸಿ ಅವರಿಂದಲೇ ನಾನು ಪವಿತ್ರವಾಗಿರಲು ಆದೇಶ ನೀಡ್ತೇನೆ ಎಂದು ಬರೆಸ್ಕೊಳ್ಳಿ ಎಂದು ಬಾಬಾ ಹೇಳ್ತಾರೆ. ಆದ್ರೆ ನನಗಿಲ್ಲಿ ಒಂದು ದೊಡ್ಡ ಸಂದೇಹವಿದೆ. ಖಂಡಿತ ಕೇಳಿ. ಇಂದಿನ ಸಮಾಜದಲ್ಲಿ ಹೀಗೆ ಮುಖಾಮುಖಾಗಿ ಗ್ಯಾರಂಟಿ ಕೇಳುವುದು ಅತ್ಯಂತ ಅಪಾಯಕಾರಿ ಮತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವುದಿಲ್ಲವೇ? ಇದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ಮೇಲ್ನೋಟಕ್ಕೆ ಇದು ಬಹಳ ಕಠಿಣ ಮತ್ತು ಸಂಘರ್ಷಮಯ ಅನ್ಸ್ಬಹುದು. ಆದರೆ ಇದರ ಹಿಂದಿರುವ ಆಧ್ಯಾತ್ಮಿಕ ಮನೋವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಬಾಬಾ ಇಲ್ಲಿ ಲೌಕಿಕ ಪದ್ಧತಿಯನ್ನೇ ಆಧ್ಯಾತ್ಮಿಕ ರಕ್ಷಾಕವಚವಾಗಿ ಬಳಸಲು ಹೇಳ್ತಿದ್ದಾರೆ. ಅಂದ್ರೆ ಆ ಬರವಣಿಗೆ ಕೇವಲ ಒಂದು ಒಪ್ಪಂದವಲ್ಲ. ಎಕ್ಸಾಕ್ಟ್ಲಿ. ಇದು ಕೇವಲ ಒಂದು ಕಾಗದದ ಮೇಲಿನ ಬರಹವಲ್ಲ. ಇದು ಆತ್ಮವು ತನ್ನ ಪವಿತ್ರತೆಗಾಗಿ ಎಳೆಯುವ ಒಂದು ಸ್ಪಷ್ಟವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಗಡಿರೇಖೆ. ಹೀಗೆ ದಿಟ್ಟವಾಗಿ ನಿಲ್ಲಲು ಆತ್ಮದಲ್ಲಿ ಅಪಾರವಾದ ಸಾಹಸ ಮತ್ತು ನಿಶ್ಚಯ ಬೇಕು. ಹೌದು, ಇದು ವಿರೋಧವನ್ನು ತರಬಹುದು. ಆದರೆ ನಮ್ಮ ಗುರಿಯೇನು? 21 ಜನ್ಮಗಳ ಶ್ರೇಷ್ಠ ಪ್ರಾಪ್ತಿ. ಆ ಪ್ರಾಪ್ತಿಯ ಅರಿವು ಸದಾ ಇದ್ರೆ ಕಾಮದ ಬೆಂಕಿಯಿಂದ ಪಾರಾಗಲು ಇಂತಹ ಕಠಿಣ ಹೆಜ್ಜೆಗಳು ಸುಲಭವಾಗಿ ಬಿಡುತ್ತವೆ. ಖಂಡಿತ. ಇದು ನಮ್ಮ ದೃಷ್ಟಿಕೋನಕ್ಕೆ ಸಂಬಂಧಿಸಿದ್ದು. ದೃಷ್ಟಿಕೋನದ ಬಗ್ಗೆ ಮಾತಾಡುವಾಗ ಭಕ್ತಿಮಾರ್ಗದ ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆಯನ್ನು ಬಾಬಾ ಇಂದು ಸರಿಪಡಿಸಿದ್ದಾರೆ. ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ. ಓ ಹೌದು. ಆ ಚಿತ್ರದಲ್ಲಿ ಲಕ್ಷ್ಮಿಯು ನಾರಾಯಣನ ಪಾದ ಒತ್ತುವಂತೆ ತೋರಿಸ್ತಾರೆ. ಬಾಬಾ ಬಹಳ ತಾರ್ಕಿಕವಾಗಿ ಕೇಳ್ತಾರೆ, ಸತ್ಯಯುಗದಲ್ಲಿ ದಣಿವಿಲ್ಲ, ದುಃಖವಿಲ್ಲ, ರೋಗವಿಲ್ಲ, ಹಾಗಿದ್ದಾಗ ಪಾದ ಒತ್ತುವ ಪ್ರಶ್ನೆ ಎಲ್ಲಿಂದ ಬಂತು ಅಂತ. ಇದು ನಾವು ಈ ಹಿಂದೆ ಕೃಷ್ಣನ ವಿಚಾರದಲ್ಲಿ ಚರ್ಚಿಸಿದಂತೆಯೇ ಮನುಷ್ಯರು ತಮ್ಮ ಆಯಾಸವನ್ನ ದೇವತೆಗಳ ಮೇಲೆ ಆರೋಪಿಸಿದ್ದಾರೆ. ಕಲಿಯುಗದಲ್ಲಿ ದುಡಿಯುವ, ಬಳರುವ ಮತ್ತು ಆಯಾಸಗೊಳ್ಳುವ ಮನಸ್ಥಿತಿಯನ್ನ ದೇವತೆಗಳ ಮೇಲೆ ಹೇರಿರುವ ಪರಿಣಾಮವಿದು. ಅಲ್ಲಿ ಶ್ರಮ ಅನ್ನೋದೇ ಇಲ್ಲ ಅಲ್ವಾ? ಹೌದು. ಸತ್ಯಯುಗದಲ್ಲಿ ಶರೀರವು ಪ್ರಕೃತಿಯ 5 ತತ್ವಗಳ ಸತೋತ್ಪ್ರಧಾನ ಶಕ್ತಿಯಿಂದ ಮಾಡಲ್ಪಟ್ಟಿರುತ್ತೆ. ಅಲ್ಲಿ ಗುರುತ್ವಾಕರ್ಷಣೆಯ ಭಾರವೂ ದುಃಖ ಕೊಡೋದಿಲ್ಲ. ಹಾಗಾಗಿ ಪಾದವೊತ್ತುವ ಅವಶ್ಯಕತೆಯೇ ಇಲ್ಲ. ಬ್ರಹ್ಮ ತಂದೆಯೂ ಈ ಸತ್ಯ ಅರಿವಾದ ತಕ್ಷಣವೇ ಆ ಚಿತ್ರವನ್ನ ತೆಗೆಸಿಬಿಟ್ರು. ಇದು ನಮ್ಗೆ ಕೇವಲ ಸತ್ಯವನ್ನಷ್ಟೇ ಹೇಳುದಿಲ್ಲ,
ಆಳವಾದ ವೈರಾಗ್ಯವನ್ನು ಕಲಿಸುತ್ತೆ. ನಾವು ಹಳೆಯ ನಂಬಿಕೆಗಳನ್ನ ಕುರುಡಾಗಿ ಪಾಲಿಸಬಾರ್ದು, ಜ್ಞಾನದ ಒರೆಗಲ್ಲಿಗೆ ಹಚ್ಚಿ ಸತ್ಯವನ್ನು ನೋಡಬೇಕು. ಇದೇ ನಿರ್ವಿಕಾರಿ ಮತ್ತು ಸತ್ಯವಾದ ಪ್ರವೃತ್ತಿಯ ಬಗ್ಗೆ ಮಾತೇಶ್ವರೀಜಿಯವರ ಮಹಾವಾಕ್ಯದಲ್ಲಿಯೂ ಅದ್ಭುತ ಉಲ್ಲೇಖವಿದೆ. ಪರಮಾರ್ಥದಿಂದ ವ್ಯವಹಾರ ಸ್ವತಃವಾಗಿ ಸಿದ್ಧವಾಗುವುದು. ನಾವು ಲೌಕಿಕದಲ್ಲಿ ಯಾವಾಗಲೂ ಮೊದಲು ವ್ಯವಹಾರ, ದುಡ್ಡು, ಆಸ್ತಿ ಅಂತ ಓಡ್ತೇವೆ. ಆದರೆ ಅಧ್ಯಾತ್ಮವು ಪರಮಾರ್ಥಕ್ಕೆ ಒತ್ತು ನೀಡುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ? ಪರಮಾರ್ಥ ಅಂದ್ರೆ ಉನ್ನತವಾದ ಅರ್ಥ, ಪರಮಾತ್ಮನ ಜ್ಞಾನ. ನಾವು ನಮ್ಮ ಆಂತರಿಕ ಸ್ಥಿತಿಯನ್ನು, ನಿರ್ವಿಕಾರಿ ಪ್ರವೃತ್ತಿಯನ್ನು ಗಟ್ಟಿ ಮಾಡಿಕೊಂಡ್ರೆ ಹೊರಗಿನ ವ್ಯವಹಾರಗಳು ತಾನಾಗಿ ಸುಗಮವಾಗುತ್ತವೆ. ಇದ್ರ ಹಿಂದಿನ ಲಾಜಿಕ್ ಏನು? ಇದರ ಹಿಂದಿನ ಯಾಂತ್ರಿಕತೆ ಏನಂದ್ರೆ, ಯಾವಾಗ ಆತ್ಮವು ಪರಮಾತ್ಮನ ಜೊತೆ ಸಂಪರ್ಕದಲ್ಲಿರುತ್ತದೆಯೋ ಆಗ ಪ್ರಕೃತಿಯೇ ನಮಗೆ ದಾಸಿಯಾಗುತ್ತದೆ. ಕಲಿಯುಗದಲ್ಲಿ ಮನುಷ್ಯರು ಕೇವಲ ವ್ಯವಹಾರದ ಹಿಂದೆ ಬಿದ್ದು ಪರಮಾರ್ಥವನ್ನು ಸಂಪೂರ್ಣ ಮರೆತಿದ್ದಾರೆ. ಹಾಗಾಗಿ ಎಷ್ಟೇ ಸಂಪತ್ತಿದ್ರೂ ಅಶಾಂತಿಯಿದೆ. ವಿಕಾರಿ ಪ್ರವೃತ್ತಿಯಿಂದ ದುಃಖ ಮಾತ್ರ ಪ್ರಾಪ್ತಿ. ಅದೇ ನಿರ್ವಿಕಾರಿ ಪ್ರವೃತ್ತಿಯನ್ನು ಅಳವಡಿಸಿಕೊಂಡ್ರೆ ಜೀವನದ ಎಲ್ಲಾ ಆಯಾಮಗಳಲ್ಲೂ ಸುಖ, ಶಾಂತಿ ನೆಲೆಸುತ್ತೆ. ಅಂದ್ರೆ ಈ ಇಡೀ 84 ಜನ್ಮಗಳ ನಾಟಕ, ಈ 5,000 ವರ್ಷಗಳ ಸೃಷ್ಟಿಚಕ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನಾವು ಸಹಜವಾಗಿ ಮನ್ಮನ್ಭಾವ ಸ್ಥಿತಿಗೆ ತಲುಪುತ್ತೇವೆ. ತ್ವಮೇವ ಮಾತಾಶ್ಚ ಪಿತಾ ಎಂದು ಕೇವಲ ಬಾಯಲ್ಲಿ ಮಂತ್ರದಂತೆ ಹೇಳುವುದಲ್ಲ, ಬದಲಾಗಿ ಆ ಬೇಹದ್ದಿನ ತಂದೆಯನ್ನೇ ನಮ್ಮ ವಾರಸುದಾರರನ್ನಾಗಿ ಮಾಡುವ ಆ ಗಹನವಾದ ರಹಸ್ಯ ಇಲ್ಲಿದೆ. ಇದೇ ನಿಜವಾದ ಅತೀಂದ್ರಿಯ ಸುಖದ ಅನುಭವ. ಹೌದು. ತಂದೆಯ ಮೇಲೆ ಬಲಿಹಾರಿಯಾಗುವುದು ಅಂದರೆ ನಮ್ಮ ತನು, ಮನ, ಧನ ಎಲ್ಲವನ್ನೂ ಈಶ್ವರೀಯ ಸೇವೆಗೆ, ಪವಿತ್ರತೆಯ ಸ್ಥಾಪನೆಗೆ ಅರ್ಪಿಸುವುದು. ಈ 5,000 ವರ್ಷಗಳ ನಾಟಕದ ಅಂತಿಮ ಘಟ್ಟದಲ್ಲಿ ನಾವೀಗ ಇದ್ದೇವೆ. ನರಕದ ವಿನಾಶ ಮತ್ತು ಸ್ವರ್ಗದ ಸ್ಥಾಪನೆ ನಮ್ಮ ಕಣ್ಣೆದುರೇ ನುಡಿಯುತ್ತಿದೆ. ಹೀಗಿರುವಾಗ ಭಗವಂತನೇ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ, ಅವರೇ ನಮ್ಮನ್ನು ಶೃಂಗಾರ ಮಾಡುತ್ತಿದ್ದಾರೆ ಎಂಬ ಆ ಆಳವಾದ ಖುಷಿ, ಆ ಅತೀಂದ್ರಿಯ ಸುಖ ಸದಾ ನಮ್ಮ ಜೊತೆಗಿರಬೇಕು. ಆ ಅತೀಂದ್ರಿಯ ಸುಖದ ಅನುಭವದೊಂದಿಗೆ ಈಗ ಬಾಬಾರವರ ಇಂದಿನ ಮಧುರ ನೆನಪನ್ನು ಹೃದಯದಲ್ಲಿ ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಬಾಬಾರವರ ಈ ಪ್ರೀತಿಯ ಸಂದೇಶದ ನಂತರ ಇಂದಿನ ಧಾರಣೆಯ ಬಗ್ಗೆ ಯೋಚಿಸುವಾಗ 2 ಮುಖ್ಯ ಅಂಶಗಳು ಎದ್ದು ಕಾಣುತ್ತವೆ. ಸದಾ ತಂದೆಯ ಸಮಾನರಾಗುವ ಸಾಹಸವನ್ನು ಇಡಬೇಕಾಗಿದೆ, ತಂದೆಗೆ ಪೂರ್ಣ ಬಲಿಹಾರ ಆಗಬೇಕಾಗಿದೆ. ಮತ್ತು ಎರಡನೆಯದಾಗಿ ಯಾವುದೇ ಮಾತಿನಲ್ಲಿ ಹೆದರಬಾರದು, ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಈ ಧಾರಣೆಗಳನ್ನ ನಮ್ಮ ಲೌಕಿಕ ಜೀವನದಲ್ಲಿ, ಉದಾಹರಣೆಗೆ ಒಂದು ಟಾಕ್ಸಿಕ್ ಆಫೀಸ್ ವಾತಾವರಣದಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸ್ಕೊಳ್ಬೋದು? ತಂದೆಗೆ ಸಮಾನರಾಗುವುದು ಅಂದ್ರೆ ಕೇವಲ ಜ್ಞಾನದ ಮಾತುಗಳನ್ನಾಡುವುದಲ್ಲ, ತಂದೆಯಂತೆ ಸಂಪೂರ್ಣ ನಿರಹಂಕಾರಿ, ನಿರ್ವಿಕಾರಿಯಾಗಿರುವುದು. ಆಫೀಸ್ನಲ್ಲಿ ಯಾರಾದರೂ ನಮ್ಮ ವಿರುದ್ಧ ಪಿತೂರಿ ಮಾಡಿದರೆ, ಟೀಕಿಸಿದರೆ ಪ್ರತಿಯುತ್ತರ ನೀಡದೆ ಶಾಂತವಾಗಿರುವುದು ನಿಜವಾದ ಸಾಹಸ. ಅಂದ್ರೆ ಪ್ರತಿಕ್ರಿಯೆ ನೀಡದಿರುವುದು. ಹೌದು. ಹಾಗೆಯೇ ವ್ಯವಹಾರದಲ್ಲಿ ಭ್ರಷ್ಟಾಚಾರದ ಸನ್ನಿವೇಶಗಳು ಎದುರಾದಾಗ ಸ್ವಲ್ಪವೂ ಹೆದರದೆ ಶ್ರೀಮತಿಗೆ ಬದ್ಧರಾಗಿರುವುದು ಉನ್ನತ ಪವಿತ್ರತೆಯ ಲಕ್ಷಣ. ವಿರೋಧಗಳ ನಡುವೆಯೂ ಆಂತರಿಕ ಸ್ಥೈರ್ಯವನ್ನ ಕಳೆದುಕೊಳ್ಳದಿರುವುದೇ ನಿಜವಾದ ಧಾರಣೆ. ಇಂದಿನ ವರದಾನವು ಈ ಧಾರಣೆಗೆ ಬಹಳ ಪೂರಕವಾಗಿದೆ. ಬಾಬಾ ಹೇಳ್ತಾನೆ, ಸಮಸ್ಯೆಗಳನ್ನು ಏರುವ ಕಲೆಯ ಸಾಧನವೆಂದು ಅನುಭವ ಮಾಡುತ್ತಾ ಸದಾ ಸಂತುಷ್ಟವಾಗಿರುವಂತಹ ಶಕ್ತಿಶಾಲಿ ಭವ. ಒಬ್ಬ ಶಕ್ತಿಶಾಲಿ ಆತ್ಮವು ತನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ನನಗೇಕೆ ಹೀಗಾಯಿತು ಅಂತ ಗೋಳಾಡುವುದಿಲ್ಲ. ಬದಲಾಗಿ ಆ ಸಮಸ್ಯೆಯನ್ನೇ ಒಂದು ಮೆಟ್ಟಿಲನ್ನಾಗಿ, ಅಂದ್ರೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಬಳಸ್ಕೊಳ್ತಾರೆ. ಪ್ರತಿಯೊಂದು ಸಮಸ್ಯೆಯೂ ನಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡಲು, ನಮ್ಮ ಸ್ಥಿತಿಯನ್ನ ಪರೀಕ್ಷಿಸಲು ಬಂದಿದೆ ಎಂದು ಅವರು ಅರಿತುಕೊಳ್ತಾರೆ. ಹಾಗಾಗಿ ಅವರು ಎಂದಿಗೂ ಆಶ್ಚರ್ಯಪಡುವುದಿಲ್ಲ, ದುಃಖಿಸುವುದಿಲ್ಲ, ಬದಲಾಗಿ ಸದಾ ಸಂತುಷ್ಟರಾಗಿರುತ್ತಾರೆ. ಇಂದಿನ ಸ್ಲೋಗನ್ ಕೂಡ ಇದನ್ನೇ ಪ್ರತಿಧ್ವನಿಸುತ್ತಿದೆ. ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸರ್ವ ಪರಿಸ್ಥಿತಿಗಳನ್ನು ಪಾರು ಮಾಡುವುದೇ ಶ್ರೇಷ್ಠತೆಯಾಗಿದೆ. ನಮ್ಮ ಸ್ವಸ್ಥಿತಿಯೇ ನಮ್ಮ ಲಂಗರು, ಅಂದ್ರೆ ನಮ್ಮ ಮೆಂಟಲ್ ಆಂಕರ್. ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಭೀಕರವಾಗಿರಲಿ, ಆಂತರಿಕ ಸ್ಥಿತಿ ಅಚಲವಾಗಿದ್ರೆ, ಬಾಬಾರವರ ಯಾದ್ ನಿರಂತರವಾಗಿದ್ರೆ ನಾವು ಸಂಪೂರ್ಣ ಸುರಕ್ಷಿತ. ಆ ಬಿರುಗಾಳಿಯ ಪರಿಸ್ಥಿತಿ ನಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಇದೇ ನಿಶ್ಚಯವನ್ನು ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಬಾಬಾ ವಿವರಿಸಿದ್ದಾರೆ.
ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ. ವೈದ್ಯರ ಅತ್ಯುತ್ತಮ ಉದಾಹರಣೆ ಕೊಟ್ಟಿದ್ದಾರೆ. ರೋಗಿಗೆ ವೈದ್ಯರ ಮೇಲೆ ವಿಶ್ವಾಸವಿದ್ದಾಗ ಮಾತ್ರ ಅವರು ಕೊಡುವ ಔಷಧಿ ಕೆಲಸ ಮಾಡುತ್ತೆ. ಹೌದು, ಶಿವಬಾಬಾ ನಮ್ಮೆಲ್ಲರ ಆಧ್ಯಾತ್ಮಿಕ ಸರ್ಜನ್. ಅವರು ಪ್ರತಿದಿನ ಮುರಳಿಯ ಮೂಲಕ ನೀಡುವ ಜ್ಞಾನ ಎಂಬ ಔಷಧಿ ನಮ್ಮ ವಿಶ್ವಾಸದ ಮೇಲೆ ಅವಲಂಬಿತವಾಗಿದೆ. ನಮಗೆ ನಮ್ಮ ವೈದ್ಯರ ಮೇಲೆ 100% ನಿಶ್ಚಯವಿದ್ರೆ ನಾವು ಸಂಪೂರ್ಣ ನಿರ್ಭಯರಾಗ್ತೀವಿ. ನಮ್ಮ ಭವಿಷ್ಯದ ಬಗ್ಗೆ ಯಾವ ಸಂದೇಹವೂ ಇಲ್ಲದೆ ನಿಶ್ಚಿಂತರಾಗಿ ನಮ್ಮ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸ್ತೀವಿ. ಈಗ ನಮ್ಮೆಲ್ಲ ಆಲೋಚನೆಗಳನ್ನು ಸ್ವಲ್ಪ ನಿಧಾನಗೊಳಿಸೋಣ. ನಮ್ಮ ಗಮನವನ್ನು ಹೊರಜಗತ್ತಿನ ಗದ್ದಲದಿಂದ ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗಿಸೋಣ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ನಾನು ಒಂದು ಪ್ರಕಾಶಮಾನವಾದ ಶಕ್ತಿಶಾಲಿ ಆತ್ಮ. ಪರಮಪಿತ ಶಿವಬಾಬಾರವರ ಪ್ರೀತಿಯ ಜ್ಞಾನದ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಇಂದಿನ ವರದಾನದ ಶಕ್ತಿಯನ್ನ ನಾನು ಸಂಪೂರ್ಣವಾಗಿ ನನ್ನೊಳಗೆ ಹೀರ್ಕೊಳ್ಳುತ್ತಿದ್ದೇನೆ. ನನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಅದು ನನ್ನ ಏರುವ ಕಲೆಯ ಸಾಧನ. ನಾನು ಕೇವಲ ಅಳುವ ಸಾಮಾನ್ಯ ಆತ್ಮವಲ್ಲ, ನಾನು ಶಕ್ತಿಶಾಲಿ ಆತ್ಮ. ತಂದೆಯ ಪ್ರತಿಯೊಂದು ಶ್ರೀಮತ್ತನ್ನು ಚಾಚೂ ತಪ್ಪದೆ ಪಾಲಿಸುವ, ಪವಿತ್ರತೆಯ ಹಾದಿಯಲ್ಲಿ ನಿರ್ಭಯವಾಗಿ ನಡೆಯುವ ಮಹಾವೀರ ನಾನು. ನನ್ನ ಸ್ವಸ್ಥಿತಿಯೇ ಸರ್ವ ಪರಿಸ್ಥಿತಿಗಳನ್ನು ಪಾರು ಮಾಡುವ ಶಕ್ತಿ. ಇದೇ ನನ್ನ ಅಚಲವಾದ ಸ್ವಮಾನ. ಈ ಸ್ಮೃತಿಯಲ್ಲಿಯೇ ನಾನು ಸದಾ ನಿಶ್ಚಿಂತ, ನಿರ್ಭಯ ಆತ್ಮ. ಬಾಬಾರವರ ಮಧುರ ನೆನಪಿನಲ್ಲಿ ಸಂಪೂರ್ಣ ಶಾಂತ. ಈ ಧ್ಯಾನದ ಆಳವಾದ ಶಾಂತತೆಯಿಂದಲೇ ಹೊರಬರ್ತಾ ಒಂದು ಪ್ರೋತ್ಸಾಹನಾತ್ಮಕ ಚಿಂತನೆಯೊಂದಿಗೆ ನಾವು ಇಂದಿನ ಮಂಥನವನ್ನು ಪೂರ್ಣಗೊಳಿಸೋಣ. ಮನುಷ್ಯರಾದ ನಮಗೆ ಪ್ರತಿದಿನ ಒಂದಲ್ಲ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತಲೇ ಇರುತ್ತೆ. ಹೌದು. ಸ್ವಲ್ಪ ಯೋಚಿಸಿ, ಆ ಸಮಸ್ಯೆ ನಮಗೆ ಕೆಳಗೆ ತಳ್ಳಲು ಬಂದಿಲ್ಲ. ಬದಲಾಗಿ ನಮ್ಮ ಆಧ್ಯಾತ್ಮಿಕ ಸರ್ಜನ್ ನಮ್ಮ ಸ್ಥಿತಿಯನ್ನು ಮೇಲೆ ಕೆತ್ತಲು ಇಟ್ಟಿರುವ ಒಂದು ಗುಪ್ತ ಮೆಟ್ಟಿಲು, ಒಂದು ದಿವ್ಯವಾದ ಸ್ಟೆಪ್ಪಿಂಗ್ ಸ್ಟೋನ್ ಆಗಿರಬಹುದೇ? ಖಂಡಿತ ಹೌದು. ಬಹಳ ಅದ್ಭುತವಾದ ಮತ್ತು ನಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಿಸುವಂತಹ ಚಿಂತನೆಯಿದು. ಇದೇ ಆಲೋಚನೆಯೊಂದಿಗೆ ಆ ಕತ್ತಲ ಸಮುದ್ರದಲ್ಲಿ ಶ್ರೀಮತ್ ದಿಕ್ಸೂಚಿಯನ್ನು ಹಿಡಿದು ನಿರ್ಭಯವಾಗಿರುವ ನಾವಿಕನಂತೆ ಇಡೀ ದಿನ ಶಿವ ಬಾಬಾರವರ ಮಧುರವಾದ ಯಾದ್ನಲ್ಲಿರೋಣ ಮತ್ತು ಹಳೆಯ ಪ್ರಪಂಚದ ಲೌಕಿಕ ಆಕರ್ಷಣೆಗಳಿಂದ ವೈರಾಗ್ಯವೃತ್ತಿಯನ್ನು ಕಾಯ್ದುಕೊಳ್ಳೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.